ಇದೇ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಇಡೀ ಪ್ರಕರಣದಲ್ಲಿ ಏವನ್ ಆಗಿರೋದು ಜಗದೀಶ್ ಅಲಿಯಾಸ್ ಜಗ್ಗ. ಆತ ಎಲ್ಲಿ ಅನ್ನೋ ಪ್ರಶ್ನೆ ಕೊಲೆಯಾದ ಮರುಕ್ಷಣದಿಂದ ಉದ್ಭವಿಸಿದೆ. ತಲೆಮರೆಸ್ಕೊಂಡಿದ್ದಾನೆ, ಸದ್ಯಕ್ಕೆ ಅಬ್ಸ್ಕಾಂಡ್ ಆಗಿದ್ದಾನೆ ಈ ಏವನ್ ಜಗ್ಗ. ಪೊಲೀಸರಿಗೆ ಇನ್ನು 5 ಜನ ಆರೋಪಿಗಳು ನಾವೇ ಕೊಲೆ ಮಾಡಿದ್ದು, ಈ ಜಗ್ಗನ್ ಪಾತ್ರ ಏನೂ ಇಲ್ಲ ಅಂತ ಬಂದು ಸರೆಂಡರ್ ಆಗ್ತಿದ್ದಂಗೆ ಹೇಳ್ಬಿಟ್ಟಿದ್ದಾರೆ. ಈ ಕಡೆಗೆ ತಮಿಳುನಾಡಲ್ಲಿ ಈತ ತಲೆಮರೆಸಿಕೊಂಡಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದೆಯಂತೆ. ಆದರೆ ಮಾಹಿತಿ ತಿಳಿದ್ರೂ ಕೂಡ ಬಂಧನ ಇನ್ನೂ ಯಾಕೆ ಮಾಡಿಲ್ಲ ಅನ್ನೋದು ಪ್ರಶ್ನೆ. ಆಮೇಲೆ ಆತ ಅಜ್ಞಾತವಾಸದಲ್ಲಿ ಇಟ್ಕೊಂಡೇನೆ ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿಯನ್ನ ವಕೀಲರ ಮೂಲಕ ಹಾಕಿಸ್ಕೊಂಡಿದ್ದಾನೆ. ಸೊ ಯಾರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ? ನಿಜವಾಗ್ಲೂ ತನಿಖೆ ಸರಿಯಾದ ದಿಕ್ಕಲ್ಲಿ ಸಾಗ್ತಾ ಇದೆಯಾ, ಅಥವಾ ತನಿಖೆ ಹಳ್ಳ ಹಿಡಿಸುವಂತಹ ಪ್ರಯತ್ನವನ್ನ ಪೊಲೀಸರೇ ಮಾಡ್ತಿದ್ದಾರಾ ಅನ್ನೋ 3 ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಇದೇ ಜಗದೀಶ್ ಮೇಲೆ ನೆನಪಿರ್ಲಿ, ಈ ಫೆಬ್ರವರಿ ತಿಂಗಳಲ್ಲಿ ಬಿಕ್ಲು ಶಿವ ಕೊಲೆಯಾಗೋಕ್ಕೂ ಸರಿಯಾಗಿ 4 ತಿಂಗಳ ಹಿಂದೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿರ್ತಾನೆ, ಜೀವ ಬೆದರಿಕೆ ಇದೆ ಅಂತ ಹೇಳಿ. ರೈಟ್, ಇಷ್ಟೆಲ್ಲ ವಿಚಾರಗಳಾಗಿದೆ. ಇವತ್ತು ಒಂದು ರೀತಿಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಡೇ. ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗ್ತಾರಾ? ಪೊಲೀಸರು ಹಾಜರಾದಂತಹ ಭೈರತಿ ಬಸವರಾಜ್ ಅವ್ರನ್ನ ಬಂಧಿಸ್ತಾರಾ? ಹೀಗೆ ಅನೇಕ ಪ್ರಶ್ನೆಗಳಿದೆ. ನೋಡೋಣ ಏನು ಕ್ರಮ ತಗೋತಾರೆ ಅಂತ.